ರಾಜ್ಯದಲ್ಲಿ ಮೊದಲ ಹಂತದ ಎಸ್ಐಆರ್ ಪ್ರಕ್ರಿಯೆ ನಿನ್ನೆಗೆ ಮುಕ್ತಾಯ ಆಗಿದೆ. ಈಗ ಅದಕ್ಕೆ ಸಂಬಂಧಿಸಿದಂತ ಅಂಕಿಅಂಶಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. 1,08,00,000 ಮತದಾರರ ಹೆಸರು ಪಟ್ಟಿಯಿಂದ ಡಿಲೀಟ್ ಆಗುವಂತ ಸಾಧ್ಯತೆ ಇದೆ. ರಾಜ್ಯದ ಒಟ್ಟು ಮತದಾರರ ಲೆಕ್ಕಾಚಾರ ತೆಗೆದುಕೊಂಡ್ರೆ ನಾವು 19.54% ಮತದಾರರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗುವಂತ ಸಾಧ್ಯತೆ ಇದೆ. ಇದೇ ಆಗಸ್ಟ್ 24ನೇ ತಾರೀಕು ಮೊದಲ ಕರಡು ಪಟ್ಟಿ ಪ್ರಕಟವಾಗುತ್ತೆ. ಅಕ್ಟೋಬರ್ 27ನೇ ತಾರೀಕು ಅಂತಿಮ ಪಟ್ಟಿ ಪ್ರಕಟವಾಗುತ್ತೆ. ನಿನ್ನೆವರೆಗೆ ಮನೆ ಮನೆ ಎಸ್ಐಆರ್ ಪ್ರಕ್ರಿಯೆ ನಡೆದಿತ್ತು. ಎನ್ಯುಮರೇಷನ್ ಫಾರ್ಮ್ ಅನ್ನು ಮನೆಗೆ ವಿತರಿಸಿ ಭರ್ತಿ ಮಾಡಿ ಕೊಡಿ ಅದನ್ನ BLO ಕೈಗೆ ಅಂತ ಚುನಾವಣಾ ಆಯೋಗ ಮನವಿ ಮಾಡಿತ್ತು. ಚುನಾವಣಾ ಆಯೋಗ ತಲುಪಿಸಿದ ಎನ್ಯುಮರೇಷನ್ ಫಾರ್ಮ್ನಲ್ಲಿ ಸುಮಾರು 19% ವಾಪಸ್ ಬಂದಿಲ್ಲ. ಅಂದ್ರೆ 1,08,00,000 ಮತದಾರರು ಮತಪಟ್ಟಿಯಲ್ಲಿ ಹೆಸರಿದ್ದವರು ಎನ್ಯುಮರೇಷನ್ ಫಾರ್ಮ್ ಅನ್ನು ವಾಪಸ್ ಕೊಟ್ಟಿಲ್ಲ. ಇದರ ಅರ್ಥ ಇವರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗ್ತಾರೆ ಅಂತ. ನೋಡ್ತಾ ಇದ್ದೀರಿ ಅಂಕಿಅಂಶವನ್ನು. 1,08,00,000, ಅದರಲ್ಲಿ ಗೈರಾದವರು 15,28,000 ಚಿಲ್ಲರೆ, ಸ್ಥಳಾಂತರವಾದವರು 65 ಲಕ್ಷ ಚಿಲ್ಲರೆ, ಮೃತಪಟ್ಟವರ ಮತದಾರರ ಲಿಸ್ಟನ್ನು ಕೂಡ ನೋಡ್ತಾ ಇದ್ದೀರಿ 16 ಲಕ್ಷದಷ್ಟು. ಸ್ಥಳಾಂತರ ಅಂತಂದ್ರೆ ನಾನು ಒಂದು ಕ್ಷೇತ್ರದ ಮತದಾರನಾಗಿರ್ತೀನಿ, ಮತ್ತೊಂದು ಮತಕ್ಷೇತ್ರಕ್ಕೆ ನಾನು ಸ್ಥಳಾಂತರ ಆಗಿರ್ತೀನಿ. ಎರಡೂ ಕ್ಷೇತ್ರದಲ್ಲೂ ನನ್ನ ಹೆಸರಿರುತ್ತೆ ಪಟ್ಟಿಯಲ್ಲಿ. ಸೊ ಈಗ SIR ಮಾಡಿದಾಗ ಒಂದನ್ನು ಮಾತ್ರ ಉಳಿಸಿಕೊಳ್ಳೋದಕ್ಕೆ ಅವಕಾಶ, ಆ ಲಿಸ್ಟು. ಇನ್ನು ಡುಪ್ಲಿಕೇಟ್ ಇದೆ, 3-4 ಮತಕ್ಷೇತ್ರದಲ್ಲಿ ಹೆಸರನ್ನು ಹೊಂದಿದವರು ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಮತಪಟ್ಟಿಯಲ್ಲಿ ಹೆಸರಿದ್ದವರು, ಇವರೆಲ್ಲರೂ ಕೂಡ ಸದ್ಯ ಡಿಲೀಟ್ ಆಗಿದ್ದಾರೆ. ಮೃತಪಟ್ಟವರು 16 ಲಕ್ಷ ಚಿಲ್ಲರೆ ಇದ್ದಾರೆ. ಇತರೆ ಪಟ್ಟಿಯಲ್ಲಿ 3,94,000 ವೋಟರ್ಸು. ಬಹಳ ದೊಡ್ಡ ನಂಬರು. ಇಡೀ ದೇಶದಲ್ಲೇ ಈ ನಂಬರು ಯಾವ ರಾಜ್ಯದಲ್ಲೂ ಬಂದಿಲ್ಲ. 1.8 ಕೋಟಿಯಷ್ಟು ಮತದಾರರು ತಮ್ಮ ಆ ಮತಪಟ್ಟಿಯಿಂದ ಆಚೆ ಹೋಗುವಂತ ಸಾಧ್ಯತೆಗಳು ಗೋಚರಿಸ್ತಾ ಇದೆ. ಈಗಿರುವಂತ ಒಂದೇ ಒಂದು ಅವಕಾಶ ಅಂತಂದ್ರೆ ಫಾರ್ಮ್ 6. ಒಂದು ವೇಳೆ ನೀವು ಅರ್ಹ ಮತದಾರರಾಗಿದ್ದು ನಿಮ್ಮ ಹೆಸರು ಡಿಲೀಟ್ ಆಗಿದೆ ಅಥವಾ ನಿಮಗೆ ಫಾರ್ಮ್ ಕೊಡೋದಕ್ಕಾಗಿರಲಿಲ್ಲ ಅಂತಾದರೆ ಫಾರ್ಮ್ 6 ಅನ್ನು ಕೊಡೋ ಮುಖಾಂತರ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳೋದಕ್ಕೆ ಅವಕಾಶ ಇದೆ. ಚುನಾವಣಾ ಆಯೋಗ ಒಂದು 11 ಅಂತ ಅನ್ಸುತ್ತೆ ಅಷ್ಟು ವ್ಯಾಲಿಡ್ ಡಾಕ್ಯುಮೆಂಟ್ಗಳನ್ನು ಪಟ್ಟಿ ಮಾಡಿದೆ. ಆ ಡಾಕ್ಯುಮೆಂಟ್ಗಳನ್ನು ಕೊಡೋ ಮುಖಾಂತರ ಫಾರ್ಮ್ 6 ಸಬ್ಮಿಟ್ ಮಾಡಬಹುದು. ಆ ರೀತಿ ತಮ್ಮ ಮತಪಟ್ಟಿಯಲ್ಲಿ ಹೆಸರನ್ನು ಉಳಿಸಿಕೊಳ್ಳೋದಕ್ಕೆ ಈಗಿರುವಂತ ಅವಕಾಶ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ನಿರೀಕ್ಷೆಯಂತೆ ಆಗಿದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಈ ಹಿಂದೆ ಅಂಕಿಅಂಶ ಬಂದಾಗ್ಲೂ ಕೂಡ ಇದರದೊಂದು ಅಂದಾಜು ಸಿಕ್ಕಿತ್ತು. ಹೌದು ರಕ್ಷಿತ್, ಈಗಾಗ್ಲೇ SRI ಯಾವಾಗ ಶುರು ಆಯ್ತು ಆಗ್ಲೇ ಎಲ್ರಿಗೂ ಗೊತ್ತಿತ್ತು. ಈಗ 1-2 ಇರುವಂತದ್ದು, ಅಂದ್ರೆ ಒಂದು ಕ್ಷೇತ್ರದಲ್ಲಿ ಒಬ್ಬ ಮತದಾರ ಹೆಸರಿದ್ದು ಬೇರೆ ಮತದಾರ ಕ್ಷೇತ್ರದಲ್ಲೂ ಕೂಡ ಆತನ ಹೆಸರಿತ್ತು. ಹೀಗಾಗಿ ಡಬಲ್ ಆಗಿರುವಂತಹ ಮತದಾರ ಪಟ್ಟಿ ಹೆಸರನ್ನು ಕೂಡ ಅವರನ್ನ ಹೆಸರು ತೆಗೆಯಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ಅದರಂತೆ ರಾಜ್ಯದಲ್ಲಿ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆಯ ಮೊದಲ ಹಂತ ಮುಕ್ತಾಯವಾಗಿದೆ. ಅದರಲ್ಲಿ 1,08,00,000 ಜನರ ಹೆಸರನ್ನ ಡಿಲೀಟ್ ಮಾಡಲಾಗಿರುವಂತದ್ದು. ಒಟ್ಟು 4,46,00,000 ಮತದಾರರ ಪಟ್ಟಿ ಹೆಸರನ್ನ ಈಗ ಬಹುತೇಕ ನಿಶ್ಚಯವಾಗಿರುವಂತದ್ದು. ಅವರ ಹೆಸರು ಕೂಡ ಕನ್ಫರ್ಮ್ ಆಗಿದೆ. ಯಾಕಂತಂದ್ರೆ ಆಗಸ್ಟ್ ತಿಂಗಳಲ್ಲೂ ಕೂಡ ನಾವು ನೋಡ್ತಾ ಇದ್ವಿ, ಕೊನೆಯ ಹಂತದಲ್ಲೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಯಾರಾದ್ರೂ ಹೆಸರು ಏನಾದ್ರು ಡಿಲೀಟ್ ಆಗಿದ್ರೆ ಅವರು ಫಾರಂ 6 ಅನ್ನು ಪಡೆದುಕೊಂಡು ತಮ್ಮ ಹೆಸರನ್ನ ಸೇರ್ಪಡೆ ಮಾಡೋದಕ್ಕೆ ಅವಕಾಶ ಇತ್ತು. ಅದರಂತೆ ಈಗಾಗಲೇ ಚುನಾವಣಾ ಆಯೋಗ ಕೂಡ ಅದಕ್ಕೆ ಅವಕಾಶವನ್ನ ಕಲ್ಪಿಸಿದೆ. ಈಗಾಗಲೇ ರಾಜ್ಯದಲ್ಲಿ 5,54,00,000 ಜನರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಡುವಂತಹ ಕೆಲಸವನ್ನ ಚುನಾವಣಾ ಆಯೋಗ ಮಾಡಿತ್ತು. ಅದರಲ್ಲಿ 4,46,00,000 ಜನರು ಆ ಒಂದು ಅರ್ಜಿಯನ್ನ ಭರ್ತಿ ಮಾಡಿ ವಾಪಸ್ಸನ್ನ ಕೊಟ್ಟಿದ್ರು.
ಕೊಟ್ಟಿದ್ರು. ಆದ್ರೆ ಈಗಾಗಲೇ ಸಾಕಷ್ಟು ಪರಿಶೀಲನೆ ಮಾಡಿದಾಗ 1,08,00,000 ಜನರ ಹೆಸರನ್ನ ಈಗ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿರುವಂತದ್ದು. ಯಾಕಂದ್ರೆ ಅದಕ್ಕೆ ಸಾಕಷ್ಟು ಕಾರಣಗಳಿದಾವೆ. ರಾಜ್ಯದಲ್ಲಿ ಒಟ್ಟು 16,38,000 ಜನರು ಮತದಾರರ ಪಟ್ಟಿಯಲ್ಲಿ ಹೆಸರಿತ್ತು, ಆದ್ರೆ ಅವರು ನಿಧನರಾಗಿದ್ರು. ಹೀಗಾಗಿ ಅವರ ಹೆಸರನ್ನ ಕೈ ಬಿಡಲಾಗಿದೆ. ಅದರಂತೆ 15,28,000 ಜನರು BLOಗಳಿಗೆ ಲಭ್ಯನೇ ಆಗಿಲ್ಲ. ಅಂದ್ರೆ BLOಗಳು ಮನೆ ಮನೆಗೆ ಹೋಗಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಈ ಫಾರಂ ಅನ್ನು ಕೊಡುವಂತಹ ಸಂದರ್ಭದಲ್ಲಿ ಅವರು ಕೈಗೆ ಸಿಗದೇ ಇರುವಂತಹ ಕಾರಣಕ್ಕಾಗಿ ಅವರ ಹೆಸರನ್ನು ತೆಗೆದು ಹಾಕಲಾಗಿದೆ. ಅಂದ್ರೆ ಪ್ರಕಾಶ್ ರಾಜ್ ಅವರ ಪ್ರಕರಣ ಕೂಡ ಇದರಲ್ಲಿ ಗೊತ್ತಾಗುತ್ತೆ ನಮ್ಗೆ. ಯಾಕಂದ್ರೆ ಅವರು ಕೊಟ್ಟಂತಹ ವಿಳಾಸದಲ್ಲಿ ಹೋದಂತಹ ಸಂದರ್ಭದಲ್ಲಿ ಅವರು ಇರ್ಲಿಲ್ಲ, ಹೀಗಾಗಿ ಅವರ ಹೆಸರನ್ನು ಕೂಡ ತೆಗೆದು ಹಾಕಲಾಗಿತ್ತು. ಹಾಗೆ ತೆಗೆದಿರುವಂತಹ ಮತದಾರರ ಸಂಖ್ಯೆ ಏನಿದೆ ಅದು 15 ಲಕ್ಷ ಇದೆ. ಅದರ ಜೊತೆಗೆ 65 ಲಕ್ಷ ಜನ ಏನಿದ್ದಾರೆ ಅವರು ಶಾಶ್ವತವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಸ್ಥಳಾಂತರವಾಗಿರುವಂತದ್ದು. ಅಂದ್ರೆ ವೋಟರ್ ಐಡಿಯಲ್ಲಿ ಎಲ್ಲಿ ತಮ್ಮ ಹೆಸರನ್ನ ಕೊಟ್ಟಿದ್ರು ಆ ಹೆಸರಲ್ಲಿ ಅವರು ಇರದಿಲ್ಲ, ಆ ವಿಳಾಸದಲ್ಲಿ ಇರದೇವಂತ ಕಾರಣಕ್ಕಾಗಿ ಅವರನ್ನ ಏನು ಪಟ್ಟಿಯಿಂದ ತೆಗೆದುಹಾಕುವಂತ ಕೆಲಸ ಮಾಡಲಾಗಿದೆ. ಈಗ ತೆಗೆದುಹಾಕಲಾಗಿರುವಂತಹ ಜನರು ಏನ್ ಮಾಡ್ಬೋದು ಅಂತಂದ್ರೆ, ಈಗ ಏನು ನೋಟಿಸ್ ಕೊಡುವಂತಹ ಕೆಲಸವನ್ನ ಚುನಾವಣಾ ಆಯೋಗ ಮಾಡುತ್ತೆ. ಯಾರೆಲ್ಲ ಹೆಸರನ್ನ ತೆಗೆದುಹಾಕಲಾಗಿದೆ ಅವರ ನೋಟಿಸ್ ಕೊಡುವಂತಹ ಕೆಲಸ ಮಾಡಲಾಗುತ್ತೆ. ಕೆಲವೊಂದಿಷ್ಟು ತಾವು ಹೇಳಿದಾಗೆ 11 ದಾಖಲಾತಿಗಳಲ್ಲಿ ಯಾವ್ದಾದ್ರು 1 ಅಥವಾ 2 ದಾಖಲಾತಿಗಳನ್ನ ಕೊಟ್ರೆ ಅವರ ಹೆಸರನ್ನ ಮರು ಸೇರ್ಪಡೆ ಮಾಡುವಂತಹ ಕೆಲಸವನ್ನ ಚುನಾವಣಾ ಆಯೋಗ ಮಾಡುವಂತಹ ಕೆಲಸವನ್ನು ಮಾಡಲಿದೆ. ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಸ್ಕೂಲ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಅವರ ಹೆಸರಲ್ಲಿ ಏನಾದ್ರು ಜಮೀನ್ ಇದ್ರೆ ಆ ಜಮೀನಿನ ದಾಖಲೆಗಳನ್ನು ಕೊಡುವಂತಹ ಕೆಲಸವನ್ನು ಮಾಡಿದಾಗ ಅವರ ಹೆಸರನ್ನು ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತದೆ. ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಕರಡು ಮತದಾರರ ಪಟ್ಟಿಯಲ್ಲಿ 1,08,00,000 ಜನರ ಹೆಸರನ್ನ ಡಿಲೀಟ್ ಮಾಡಲಾಗಿರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.